ಗಿರೀಶ್ ಮಠಣ್ಣನವರ ವಿರುದ್ಧ ಬಿತ್ತು ಮತ್ತೊಂದು ಕೇಸ್ ಮೇಲೆ ಕೇಸ್ ಹಾಕಿಸ್ಕೊತಿದ್ದಾರೆ ಗಿರೀಶ್ ಮಠಣ್ಣ ಅವರು. ಧರ್ಮಸ್ಥಳದಲ್ಲಿ ಸೌಜನ್ಯ ಮೇಲೆ ಆಗಿರುವಂತ ಏನು ಅನ್ಯಾಯ ಇದೆ ಅದರ ವಿರುದ್ಧ ಧ್ವನಿ ಎತ್ತಿರುವ ಗಿರೀಶ್ ಮಠಣ್ಣ ಅವ್ರ ಮೇಲೆ ಈಗ ಕೇಸ್ ಮೇಲೆ ಕೇಸ್ಗಳು ಬೀಳ್ತಿರುವಂತದ್ದು. ಗಿರೀಶ್ ಮಠಣ್ಣನವರ್ ಕುಡ್ಲ ರ್ಯಾಂಪ್ ಪೇಜ್ ಯೂಟ್ಯೂಬರ್ ವಿರುದ್ಧ ಕೇಸ್ ಆಗಿದೆ. ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಜೈನ ಧರ್ಮದ ಮುಖಂಡ ಮಂಜುನಾಥ್ ಜಕ್ಕಡನವರ್ ಅವರು ದೂರನ್ನ ಕೊಟ್ಟಿದ್ದಾರೆ. ಕೂಡಲೇ ಗಿರೀಶ್ ಮಠಣ್ಣನವರನ್ನ ಯೂಟ್ಯೂಬರ್ ವಿರುದ್ಧ ಕ್ರಮ ತಗೋಬೇಕು. ಗಿರೀಶ್ ಮಠಣ್ಣನವರ ವಿರುದ್ಧ ಆಗುತ್ತಾ ಪೊಲೀಸ್ ಕ್ರಮ? ಗಿರೀಶ್ ಮಠಣ್ಣನವರನ್ನ ಅರೆಸ್ಟ್ ಮಾಡ್ತಾರಾ? ಗಿರೀಶ್ ಮಠಣ್ಣನ ವಿರುದ್ಧ ಬಿತ್ತು ಮತ್ತೊಂದು ಕೇಸ್. ಧರ್ಮಸ್ಥಳದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆ ಗಿರೀಶ್ ಮಠಣ್ಣನವರ ಮೇಲೆ ಹಾಗೆ ಕುಡ್ಲ ರ್ಯಾಂಪ್ ಪೇಜ್ ಮೇಲೆ ಕೇಸ್ ಆಗಿರುವಂತದ್ದು. ಧಾರವಾಡದ ಗ್ರಾಮೀಣ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಜೈನ ಧರ್ಮದ ಮುಖಂಡರಾಗಿರುವಂತಹ ಮಂಜುನಾಥ್ ಜಕ್ಕಣ್ಣ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಗಿರೀಶ್ ಮಠಣ್ಣನವರು ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಈಗ ನೀವು ಗಮನಿಸ್ಬೋದು, ಏನು SIT ತನಿಖೆ ಆಗ್ತಿದೆ, ಆ ಒಂದು ತನಿಖೆ ಸರಿಯಾಗಿ ಆಗ್ತಿಲ್ಲ. ಮಾಸ್ಕ್ ಮ್ಯಾನ್ ಸುಳ್ಳು ಹೇಳ್ತಿದ್ದಾನೆ, ಅವನು ಹೇಳೋದು ಸತ್ಯ ಇಲ್ಲ, ಗಿರೀಶ್ ಮಠಣ್ಣವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಧರ್ಮಸ್ಥಳದ ಪರ ಇರುವಂಥವರು ಅವರ ವಿರುದ್ಧ ಆರೋಪಗಳನ್ನು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾಗೆ ಬಂದು ಗಿರೀಶ್ ಮಠಣ್ಣವರು ಅವ್ರಿಗೆ ಉತ್ತರ ಕೊಡುವಂಥ ಒಂದು ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಈ ವೇಳೆ ಅವರು ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಇದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಈಗ ಒಂದು ಕೇಸ್ ದಾಖಲಾಗಿದೆ. ಗಿರೀಶ್ ಮಠಣ್ಣವರ ಹಾಗೆ ಕುಡ್ಲ ರ್ಯಾಂಪ್ ಪೇಜ್. ಸೊ ಈ ಪೇಜಲ್ಲೂ ಕೂಡ ಸೌಜನ್ಯ ಅವರ ಪರ ಒಂದಷ್ಟು ಸುದ್ದಿಗಳು ಬರ್ತಿದ್ವು. ಅಂದರೆ ಕಂಪ್ಲೀಟ್ ಸುದ್ದಿಗಳನ್ನು ಸೌಜನ್ಯ ಪರವಾಗಿ ಕಂಪ್ಲೇಂಟ್ ಕವರ್ ಮಾಡ್ತಿದ್ದಂಥ ಪೇಜ್ ಕುಡ್ಲ ರ್ಯಾಂಪ್ ಪೇಜು. ಹಾಗೆ ಗಿರೀಶ್ ಮಠಣ್ಣನವರು ಇವರಿಬ್ಬರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಹೇಳಿ ಪೊಲೀಸ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಗಿರೀಶ್ ಮಠಣ್ಣವರ ವಿರುದ್ಧ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ. ದಾವಣಗೆರೆಯಲ್ಲಿ ದಾಖಲಾಗಿರುವಂಥದ್ದು. ಧರ್ಮಸ್ಥಳದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಗಿರೀಶ್ ಮಠಣ್ಣನವರು ಹಾಗೆ ಕುಡ್ಲ ರ್ಯಾಂಪ್ ಪೇಜ್ ಮೇಲೆ ದೂರು ಕೂಡ ದಾಖಲಾಗಿದೆ. ಧಾರವಾಡದ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಜೈನ ಧರ್ಮದ ಮುಖಂಡರಾಗಿರುವಂಥ ಮಂಜುನಾಥ್ ಜಕ್ಕಣ್ಣ ಅವರು ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಜೈನ ಧರ್ಮದ ಮುಖಂಡರಾಗಿರುವಂತಹ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಗಿರೀಶ್ ಮಠಣ್ಣನವರು ಹಾಗೂ ಕುಡ್ಲ ರ್ಯಾಂಪ್ ಅನ್ನೋ ಒಂದು ಯೂಟ್ಯೂಬ್ ಪೇಜ್ ಮೇಲೆ ಆ ಯೂಟ್ಯೂಬರ್ನು ಹಾಗೂ ಗಿರೀಶ್ ಮಠಣ್ಣನವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಗಿರೀಶ್ ಮಠಣ್ಣವರ ವಿರುದ್ಧ ಪೊಲೀಸರು ಕ್ರಮ ಜರುಗಿಸ್ತಾರಾ? ಏನಾಗಬಹುದು ಮುಂದೆ? ಅರೆಸ್ಟ್ ಮಾಡ್ತಾರಾ? ಈಗ ದೂರು ದಾಖಲಾಗಿದೆ. ಮುಂದಿನ ತನಿಖೆಯನ್ನ ಪೊಲೀಸರು ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.